ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾಮಿನೇಷನ್ ಇವೆಂಟ್ ಅಲ್ಲಿ ಬರ್ತಾ ಇರೋಂತ ಮುಂದಿನ ಕ್ಯಾಟಗರಿ ಛಾಯಾಗ್ರಾಹಕರು ಅಂದ್ರೆ ಸಿನಿಮಾಟೋಗ್ರಾಫರ್ಸ್. ಈಗ ಜಿ ಕುಟುಂಬ ಅವಾರ್ಡ್ಸ್ 2025 ಬೆಸ್ಟ್ ಸಿನಿಮಾಟೋಗ್ರಾಫರ್ ವಿಭಾಗದಲ್ಲಿ ಈ ವರ್ಷ ನಾಮಿನಿ ಆಗ್ತಾರೆ ಯಾರ್ಯಾರು ಅಂತ ನೋಡುವಂತ ಸಮಯ. ಅದಕ್ಕಿಂತ ಮುಂಚೆ ಈ ಒಂದು ಅವಾರ್ಡ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡ ಚಂದನವನದ ಪ್ರಖ್ಯಾತ ಛಾಯಾಗ್ರಾಹಕರಾದಂತಹ ಶ್ರೀಯುತ ಸತ್ಯ ಹೆಗಡೆ ಸರ್ ಆನ್ ಸ್ಟೇಜ್. ಸರ್, ಮೊದಲನೇದಾಗಿ ಜಿ ಕುಟುಂಬ ಅವಾರ್ಡ್ಸ್ ನಾಮಿನೇಷನ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಜಿ ಕುಟುಂಬದ ಒಂದು ಸದಸ್ಯ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಆಕ್ಚುಲಿ ಸತ್ಯ ಹೆಗಡೆ ಸರ್ ಬಗ್ಗೆ ನಾವು ಮಾತು ಹೇಳಲೇಬೇಕು. ನಮ್ಮ ಜಿ ಕನ್ನಡದ ಎಲ್ಲ ಧಾರಾವಾಹಿಗಳ ಮೊದಲ ಒಂದಷ್ಟು ಎಪಿಸೋಡ್ ಅಂದ್ರೆ ಪ್ರೀಮಿಯರ್ ನ ಸೆಟ್ ಮಾಡಿಕೊಡೋದೇ ನಮ್ಮ ಸತ್ಯ ಹೆಗಡೆ ಸರ್. ಸೊ ಹಾಗಾಗಿ ಅವರಷ್ಟು ಸುಂದರವಾಗಿ ದೃಶ್ಯ ಕಾವ್ಯಗಳನ್ನ ಸಂಯೋಜನೆ ಮಾಡ್ತಾರೆ. ಅದನ್ನ ಬೇರೆ ಎಲ್ಲಾ ಸಿನಿಮಾಟೋಗ್ರಾಫರ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಈಗ ಬೆಸ್ಟ್ ಸಿನಿಮಾಟೋಗ್ರಾಫರ್ ವಿಭಾಗದಲ್ಲಿ ಯಾರೆಲ್ಲ ನಾಮಿನಿ ಆಗ್ತಾರೆ ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಛಾಯಾಗ್ರಾಹಕ ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಸಂತೋಷ್ ಕಾರ್ವಿ, ಪುಟ್ಟಕ್ಕನ ಮಕ್ಕಳು ಇಂದ ಕಿರಣ್, ಅಮೃತಧಾರಿಯಿಂದ ರಾಘು, ಅಣ್ಣಯ್ಯದಿಂದ ಉಮೇಶ್ ಮಂಜು, ಕನ್ನಡದಿಂದ ಮೋಹನ್, ಲಕ್ಷ್ಮೀ ನಿವಾಸದಿಂದ ರವಿ, ನಾನಿನ ಬಿಡಲಾರೆಯಿಂದ ಪ್ರಶಾಂತ್ ಪಾಟೀಲ್, ಬ್ರಹ್ಮಗಂಟುವಿನಿಂದ ಪ್ರಭಾಕರ್. ಇಷ್ಟು ಜನರಲ್ಲಿ ಈ ವರ್ಷದ ಬೆಸ್ಟ್ ಸಿನಿಮಾಟೋಗ್ರಾಫರ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಅಮೃತಧಾರೆ ರಾಘು, ಅದ್ರ ಜೊತೆಗೆ ಅಣ್ಣಯ್ಯ ಸೀರಿಯಲ್ನ ಮಂಜು. ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೊಬ್ರು ಇದ್ದಾರೆ ಕರ್ಣ, ಮೋಹನ್. ಉಮೇಶ್ ಮಂಜು ಅವರ ಪರವಾಗಿ ಅಣ್ಣಯ್ಯ ಧಾರಾವಾಹಿಯ ನಿರ್ಮಾಪಕರಾದಂತಹ ಸುಪ್ರೀತಾ ಶೆಟ್ಟಿ ಅವರು ಬರಬೇಕು ಅಂತ ಕೇಳ್ಕೊತೀನಿ. ಕಂಗ್ರ್ಯಾಚುಲೇಷನ್ಸ್, 3 ಜನಕ್ಕೂ ಬರಲಿ ಚಪ್ಪಾಳೆ. ಮೊದಲನೇದಾಗಿ ಮೋಹನ್ ಅವರೇ, ವಿನ್ನರ್ ಸ್ಪೀಚ್ ಪ್ಲೀಸ್. ನನಗೆ ತುಂಬಾ ಸಂತೋಷ ಆಗ್ತದೆ. ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಈ ತರ ಮಾತಾಡ್ತಾ ಇರೋದು ನನಗೇನೋ ತರ ನರ್ವಸ್ ಆಗ್ತಾ ಇದೆ ನನಗೆ. ನೋಡಿ ಸರ್, ಇಷ್ಟು ದಿನ ನೀವು ಸೆರೆ ಹಿಡಿತಾ ಇದ್ದೀವಿ, ಇವತ್ತು ನೋಡಿ ನಿಮ್ಮನ್ನು ಸೆರೆ ಹಿಡಿತಾರೆ ನಿಮ್ಮ ಕಲಾವಿದರು. ಎಲ್ಲ ಕರ್ಣ ಸರ್ ಇಂದ ಇದ್ದು ಭವ್ಯ ಮೇಡಮ್, ನಮ್ರತಾ ಮೇಡಮ್ ಎಲ್ಲ ಸಪೋರ್ಟ್ ಫುಲ್. ನಮ್ಮ ವಿನಯ್ ಅವರು ಎಲ್ಲ ಟೀಮ್ ಫುಲ್, ಅಮ್ಮ ಎಲ್ಲರೂ ಫುಲ್ ಸಪೋರ್ಟ್ ಕೊಡ್ತಾರೆ ನನಗೆ ಸೆಟ್ ಅಲ್ಲಿ. ತುಂಬಾ ಸಂತೋಷ ಆಗ್ತದೆ ಸರ್. ವೆರಿ ನೈಸ್ ಸರ್, ವೆರಿ ನೈಸ್. ಇನ್ನ ರಾಘು ಸರ್, ರಾಘವೇಂದ್ರ ಅವರೇ. ನಮ್ಮ ಸತ್ಯ ಸರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಇದು 3ನೇ ಅವಾರ್ಡು ಅಮೃತಧಾರೆಗೆ, ಅದಿಂದ 4ನೇ ಅವಾರ್ಡು ಪಾರ್ಕ್ ಫಸ್ಟ್ ಬಂದಿತ್ತು, ಅಮೃತಧಾರೆಗೆ ಹ್ಯಾಟ್ರಿಕ್ ಅವಾರ್ಡ್ ಹೊಂದಿದೆ. ಥ್ಯಾಂಕ್ ಯು ಸೋ ಮಚ್. ಈ ಅವಾರ್ಡ್ ಆ್ಯಕ್ಚುಲಿ 3 ವರ್ಷದಿಂದ ಹೇಳ್ತಿದ್ದೆ ಸತ್ಯ ಸರ್ ಕಡೆ ತಗೋಬೇಕು ಅಂತ ಅನಿಸ್ತಿತ್ತು, ಬಟ್ ಈ ವರ್ಷ ಅದು ನೆರವೇರಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆಂದರೆ ನಾನು ಕ್ಯಾಮ್ರಾಮನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಇವ್ರು ದುನಿಯಾ ಸಿನಿಮಾ ನೋಡಿ. ಸೊ ಅವರಿಂದ ಅವಾರ್ಡ್ ತಗೊಂಡಿದ್ದು ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇನ್ನು ಅಣ್ಣಯ್ಯ ಧಾರಾವಾಹಿಯ ಉಮೇಶ್ ಮಂಜು ಅವರ ಪರವಾಗಿ ಸುಪ್ರೀತಾ ಅವರು ರಿಸೀವ್ ಮಾಡಿದ್ದಾರೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮಂಜು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಝೀಗೆ ಧನ್ಯವಾದ ತಿಳಿಸ್ತಿದ್ರು. ಅವ್ರು ನನಗೆ ಬೆಳಗ್ಗೆ ಹೇಳಿದ್ರು ಬರ್ಲಿಕ್ಕೆ ಆಗಲ್ಲ ಮೇಡಮ್, ನಾನು ಮಂಡ್ಯದಲ್ಲಿದ್ದೀನಿ, ಒಂದ್ ವೇಳೆ ಅವಾರ್ಡ್ ಬಂದ್ರೆ ಥ್ಯಾಂಕ್ ಯು ಅಂತ ಹೇಳಿದ್ರು. ಸೊ ಆ ಥ್ಯಾಂಕ್ಸ್ ನ ನಾನು ನಿಮ್ಮೆಲ್ರಿಗೂ ತಿಳಿಸ್ತೀನಿ. ಅಂಡ್ ಅಣ್ಣಯ್ಯಕ್ಕೆ ಎಷ್ಟೇ ಅವಾರ್ಡ್ಸ್ ಬಂದ್ರು ನನಗ್ ಬಂದಷ್ಟೇ ಖುಷಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸತ್ಯ ಸರ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ನಮಗೋಸ್ಕರ ಫ್ರೀ ಮಾಡ್ಕೊಂಡ್ಬಂದು ಈ ಒಂದು ಅವಾರ್ಡ್ನ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಈ ವರ್ಷದ ಜಿ ಕುಟುಂಬ ಅವಾರ್ಡ್ಸ್ 2025 ಬೆಸ್ಟ್ ಡೈರೆಕ್ಟರ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೋತಾ ಇದೀನಿ ಚಂದನವನದ ಖ್ಯಾತ ಬರಹಗಾರರಾದಂತಹ ಶ್ರೀಯುತ ಜಡೇಶ್ ಹಂಪಿ ಅವರು. ಬರಬೇಕು ಚಪ್ಪಾಳೆ. ಸರ್, ಮೊದಲನೇದಾಗಿ ವೆಲ್ಕಮ್ ಟು ಜಿ ಕುಟುಂಬ ನಾಮಿನೇಷನ್ ಈವೆಂಟ್. ಥ್ಯಾಂಕ್ ಯು. ಸರ್, ನಿಮ್ಮ ಬರಹಗಳಿಗೆ ನಾನಂತೂ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು. ನಾನಷ್ಟಲ್ಲ, ಇಡೀ ಕರ್ನಾಟಕನೇ ಫ್ಯಾನು. ಮಾಸ್ಗೂ ಸೈ, ಕ್ಲಾಸ್ಗೂ ಸೈ. ನೀವು ಹೇಳಿ. ಹೆಂಗೆ ನಿಮ್ಮ ಪೆನ್ನಲ್ಲಿ ಹಂಗೆಲ್ಲ ಮೂಡುತ್ತಲ್ಲ, ಹೇಗೆ? ನಾನು ತುಂಬ ನಮ್ಮ ಮಣ್ಣಿನ ಕಥೆನ ಜಾಸ್ತಿ ಒತ್ತು ಕೊಡ್ತಾ ಇರ್ತೀನಿ. ಸೊ ಅದೆಲ್ಲ ನೋಡಿದ್ದು, ಓದಿದ್ದು, ಕಣ್ಣಾರೆ ಕಂಡಿದ್ದು, ಅದಕ್ಕೋಸ್ಕರ ಅದು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಖಂಡಿತವಾಗ್ಲೂ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಈಗ ಜಿ ಕುಟುಂಬ ಅವಾರ್ಡ್ಸ್ 2025 ಬೆಸ್ಟ್ ಡೈರೆಕ್ಟರ್ ವಿಭಾಗದಲ್ಲಿ ಈ ವರ್ಷ ನಾಮಿನಿ ಆಗ್ತಾರೆ ಯಾರು ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ನಿರ್ದೇಶಕರ ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಆದರ್ಶ್ ಹೆಗ್ಡೆ, ಪುಟ್ಟಕ್ಕನ ಮಕ್ಕಳಿಂದ ಮಹೇಶ್ ಸಾರಂಗ್, ಅಮೃತಧಾರೆಯಿಂದ ಗುರುಪ್ರಸಾದ್ ಮುಡೇನಹಳ್ಳಿ, ಅಣ್ಣಯ್ಯದಿಂದ ಶಿವರಾಮ್ ಮಾಗಡಿ, ಲಕ್ಷ್ಮೀ ನಿವಾಸದಿಂದ ಗಣೇಶ್ ಶಾಸ್ತ್ರಿ, ನಾನಿನ್ನ ಬಿಡಲಾರೆಯಿಂದ ಸತೀಶ್ ಕೃಷ್ಣ, ಬ್ರಹ್ಮಗಂಟುವಿನಿಂದ ತಿಲಕ್, ಎಲ್ಲ ಒಬ್ರಿಗಿಂತ ಅವರು ಭಯಂಕರ ಘಟಾನುಘಟಿಗಳಿದ್ದಾರೆ. ಇಷ್ಟೂ ಜನರಲ್ಲಿ ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ನಿರ್ದೇಶಕ ಯಾರು ಸರ್? ಗುರುಪ್ರಸಾದ್ ಮುದ್ದೇನಹಳ್ಳಿ, ಅಮೃತಧಾರೆ, ಸತೀಶ್ ಕೃಷ್ಣ, ನಾನಿನ್ನ ಬಿಡಲಾರೆ, ತಿಲಕ್, ಬ್ರಹ್ಮಗಂಟು. ಕಂಗ್ರ್ಯಾಚುಲೇಷನ್ಸ್. ಸೊ ಗುರುಪ್ರಸಾದ್ ಸರ್, ಹೇಳಿ ಸರ್, ಬೆಸ್ಟ್ ಡೈರೆಕ್ಟರ್ ಆಗಿ ಅವಾರ್ಡ್ ತಗೊಂಡಿದ್ದೀರಾ, ಏನು ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ಸ್ ಜಿ ಕನ್ನಡ, ಮಹೇಶ್ ಸರ್, ಪ್ರಕಾಶ್ ಸರ್, ಮತ್ತು ನನ್ನ ಟೆಕ್ನಿಷಿಯನ್ಸ್ ಟೀಮ್. ನನ್ನ ಈ ಅವಾರ್ಡಿಗೆ ಯಾರ್ಯಾರು ಕಾರಣರಾಗಿದ್ದೀರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ 3 ಜನ ನಿರ್ದೇಶಕರ ಪರವಾಗಿ ನಮ್ಮ ಎಲ್ಲ ನಿರ್ದೇಶಕರಿಗೂ ಈ ಅವಾರ್ಡ್ ಸೇರುತ್ತೆ.